ಓಂ ಶಾಂತಿ. ಜ್ಞಾನದ ಮುಖ್ಯ ರತ್ನಗಳು. ಶಿವಬಾಬಾ ಸುಂದರ ದೇವತೆಗಳನ್ನಾಗಿಸಲು ಪವಿತ್ರತೆ ಪಾಠ ಮಾಡುತ್ತಿದ್ದಾರೆ. ಜ್ಯೋತಿ ರೂಪ ತಂದೆ ಆತ್ಮರೂಪಿ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಿರುವರು. ಪತಂಗಗಳು ಜ್ಯೋತಿಗೆ ಬಲಿಹಾರಿ ಆಗುವಂತೆ ನಾವು ತಂದೆಗೆ ಸಂಪೂರ್ಣ ಸಮರ್ಪಿತರಾಗಬೇಕು. ಆತ್ಮದ ಶುದ್ಧತೆ ಸೌಂದರ್ಯವನ್ನು ರೂಪಿಸುತ್ತದೆ ಮತ್ತು ಪವಿತ್ರತೆ ಅಂದರೆ ಶುದ್ಧ ಶರೀರ. ಲೋಕದಲ್ಲಿ ಶರೀರ ಸುಂದರವಾದರೂ ಆತ್ಮ ಪತಿತವಾಗಬಹುದು. ನಾವು ಶಾಮನಿಂದ ಅಂದರೆ ಕಪ್ಪು, ಸುಂದರ ಅಂದರೆ ಬಿಳುಪು ಆಗಬೇಕಾಗಿದೆ. ಆತ್ಮ ತಮೋ ಪ್ರಧಾನದಿಂದ ಸತೋ ಪ್ರಧಾನವಾಗುವ ಪ್ರಕ್ರಿಯೆ ಇಲ್ಲಿದೆ. ತಂದೆ ಬಂದು ಎಲ್ಲ ಆತ್ಮರನ್ನು ಪುನಃ ಶುದ್ಧರನ್ನಾಗಿ ಮಾಡುತ್ತಿದ್ದಾರೆ. ಬ್ರಾಹ್ಮಣ ರೂಪದಲ್ಲಿ ಈಗ ನಾವು ಪರಮಾತ್ಮನ ಮಕ್ಕಳು. ಆತ್ಮರ ಪಾತ್ರ ಪರಮಾತ್ಮನ ಪಾತ್ರ ಜ್ಞಾನದ ಮೂಲಕ ತಿಳಿದುಕೊಳ್ಳಬಹುದು. ಈ ಜ್ಞಾನ 84 ಜನ್ಮದ ರಹಸ್ಯವನ್ನು ತಿಳಿಸುತ್ತದೆ. ತಂದೆ ನಮ್ಮನ್ನು ತಮಗಿಂತಲೂ ಶ್ರೇಷ್ಠ ಪದವಿಗೆ ಒಯ್ಯುತ್ತಾರೆ. ದೇವತೆಗಳು ಪೂಜ್ಯರಾದರೆ ನಾವು ಈಗ ಪುನಃ ಅವರು ಆಗುತ್ತಿರುವ ಸಮಯ. ಬಾಬಾ ನಮ್ಮನ್ನು ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡುತ್ತಾರೆ, ಅಂದರೆ ದೈವಿಕ ಹಾಗೂ ರಾಜಕೀಯ. ಶಿವಬಾಬಾ ಶರೀರವಿಲ್ಲದ ಪವಿತ್ರ ಆತ್ಮರೂಪ ಬ್ರಹ್ಮನ ಮೂಲಕ ಪಾಠ ಹೇಳುತ್ತಾರೆ. ಬ್ರಹ್ಮ ಸರಸ್ವತಿಯವರ ಮೂಲಕ ಬ್ರಾಹ್ಮಣ ವಂಶ ಆರಂಭ. ಆತ್ಮಾಭಿಮಾನಿ ಸ್ಥಿತಿ ಇಡೀ ಜೀವನವನ್ನು ಉತ್ಸಾಹದಿಂದ ತುಂಬಿಸುತ್ತದೆ. ನೆನಪಿನ ಯೋಗದಿಂದಲೇ ಹಳೆಯ ತುಕ್ಕು ಬಿದ್ದು ಶುದ್ಧವಾಗುತ್ತದೆ. ಪವಿತ್ರ ಜೀವನವೆಂಬುದೇ ಪುರುಷಾರ್ಥದ ಮುಖ್ಯವಾದ ಉದ್ದೇಶ. ಪತಿತಾತ್ಮ ಪುನಃ ಪಾವನಾತ್ಮ ಆಗಲು ತಂದೆಯು ಬಂದು ಶಕ್ತಿದಾನ ಮಾಡುತ್ತಿದ್ದಾರೆ. ದೇಹಾಭಿಮಾನವೇ ಅಪವಿತ್ರತೆಯ ಬೇರು. ಆತ್ಮ ಶಾಂತಿ ಧಾಮದಿಂದ ನಾಟಕದ ಪಾತ್ರಕ್ಕಾಗಿ ಇಳಿಯುತ್ತದೆ. ಇದು ಪುರುಷೋತ್ತಮ ಸಂಗಮಯುಗ. ಆತ್ಮ ಶ್ರೇಷ್ಠ ಪರಿವರ್ತನೆಯ ಕಾಲ. ಈಗ ಆತ್ಮ ಪರಮಾತ್ಮನೊಂದಿಗೆ ಮೇಳಗೊಂಡಿದೆ. ಇಡೀ ಭಕ್ತಿ ಮಾರ್ಗದ ಫಲವೇ ಇದು. ಆತ್ಮಕ್ಕೆ ಸದಾ ಶ್ರೇಷ್ಠ ಸಂಕಲ್ಪಗಳ ಮನೋರಂಜನೆ ಅಗತ್ಯ. ಮುರಳಿಯ ಮುಖ್ಯ ಸಾರಾಂಶ. ಶಿವಬಾಬಾ ಪರಮಾತ್ಮ ರೂಪ ಪವಿತ್ರತೆಯ ಸಾಗರ ಬಂದು ಬ್ರಾಹ್ಮಣರ ಮೂಲಕ ಆತ್ಮಗಳಿಗೆ ಸುಂದರ ದೇವತೆಗಳ ಬಾಳವನ್ನು ನಿರ್ಮಿಸುತ್ತಿದ್ದಾರೆ. ಆತ್ಮ ಈಗ ಪತಿತವಾಗಿದ್ದು ನೆನಪಿನ ಯೋಗದ ಮೂಲಕ ಶುದ್ಧತೆಯ ಕಡೆಗೆ ಹೆಜ್ಜೆ ಇಡಬೇಕು. ನಾವೆಲ್ಲರೂ ಈಗ ಬಾಬಾ ತೋರಿಸುವ ರಾಜಯೋಗವನ್ನು ಕಲಿತು ಆತ್ಮಾಭಿಮಾನಿ ಆಗುತ್ತಿದ್ದೇವೆ. ದೇಹಾಭಿಮಾನವನ್ನು ಬಿಟ್ಟು ಆತ್ಮದ ಮೂಲ ಗುಣಗಳಿಗೆ ಮರಳಿ ಬರುವ ಕಾಲ ಇದು. ಶಿವಬಾಬಾ ಬಂದು ದಾರಿದ್ರ್ಯ ನಿವಾರಣೆ, ದುಃಖ ಪರಿಹಾರ ಮಾಡುವ ಪಾವನ ತಂದೆ. ನಾವು ಶ್ಯಾಮವಾಗಿದ್ದೆವು, ಈಗ ಸುಂದರರಾಗುತ್ತಿದ್ದೇವೆ. ಈ ಜ್ಞಾನರೂಪವಾದ ಶಕ್ತಿ ನಮಗೆ ಶ್ರೇಷ್ಠ ಭವಿಷ್ಯದ ಸಂಪತ್ತನ್ನು ನೀಡುತ್ತಿದೆ. ನಮ್ಮ ಜೀವನದಲ್ಲಿ ಸಂಕಲ್ಪ ಶಕ್ತಿ, ಆತ್ಮದ ಶುದ್ಧತೆಯಲ್ಲಿರುವ ಶ್ರೇಷ್ಠತನ ಹಾಗೂ ಪುರುಷಾರ್ಥದ ಸ್ಪಷ್ಟತೆ ತುಂಬಬೇಕು. ನಾವು ತಮೋ ಪ್ರಧಾನದಿಂದ ಸತೋ ಪ್ರಧಾನವಾಗುತ್ತಿದ್ದೇವೆ. ಇದು ಆತ್ಮಶಕ್ತಿಯ ವಿಜ್ಞಾನ. ವರದಾನ. ಕೇಳಿದಷ್ಟು ಮಾತ್ರವಲ್ಲ, ಅದು ಸ್ವರೂಪವಾದಾಗ ನೀವು ಶಕ್ತಿಶಾಲಿಯಾಗುತ್ತೀರಿ. ಪ್ರತಿದಿನ ನಿಮ್ಮ ಮನಸ್ಸಿಗೆ ಒಳ್ಳೆಯ ಸಂಕಲ್ಪಗಳ ಮನೋರಂಜನೆಯ ಮೂಲಕ ಉತ್ಸಾಹ ತುಂಬಿ ಬೇರೆಯವರಿಗೂ ಉತ್ಸಾಹ ಕೊಡುವ ಶಕ್ತಿಶಾಲಿ ಆತ್ಮರಾಗಿರಿ. ಸ್ಲೋಗನ್. ಬೇರೆಯವರ ಬದಲಾವಣೆಗೆ ಮೊದಲು ನಿಮ್ಮನ್ನೇ ಬದಲಾಯಿಸಿ. ಇದೇ ನಿಜವಾದ ಬುದ್ಧಿವಂತಿಕೆ.